ಒಳ್ಳೆ ಹೆಲ್ತಿ ಆಗಿರುವಂಥ ಸಾಫ್ಟ್ ಆಗಿರುವಂಥ ದೋಸೆ ನಾನು ಹೇಗೆ ಮಾಡೋದಂತ ತೋರಿಸ್ತೀನಿ. ನಮ್ಮನೆಯಲ್ಲಿ ವಾರಕ್ಕೆ ಒಂದು 4 ದಿನನೂ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಈ ದೋಸೆನೇ ಇರೋದು. ಈ ದೋಸೆ ಮಾಡಲಿಕ್ಕೆ ನಾನು ಮೇಯ್ನಾಗಿ ವೈಟ್ ರೈಸೇ ತಗೊಳ್ತೀನಿ. ಅಳತೆ ಹೇಳೋದಾದರೆ ಒಂದು 3 ಗ್ಲಾಸ್ ವೈಟ್ ರೈಸ್ಗೆ 1 ಗ್ಲಾಸ್ ರಾಗಿ ತಗೊಳ್ತೀನಿ. ಆಮೇಲೆ ಒಂದು ಅರ್ಧ ಗ್ಲಾಸ್ ಉದ್ದಿನಬೇಳೆ, ಒಂದು ಸ್ವಲ್ಪ ಕಡಲೆಬೇಳೆ ಅಂದರೆ 1 ಹಿಡಿಯಷ್ಟು ಕಡಲೆಬೇಳೆ, ಮತ್ತು 1 ಸ್ಪೂನ್, ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಮೆಂತೆ, ಇಷ್ಟನ್ನು ತಗೊಂಡಿದ್ದೀನಿ. ಇವೆಲ್ಲವನ್ನು ಸ್ವಲ್ಪ ಬೆಚ್ಚಗಿರುವ ನೀರಲ್ಲಿ ನಾವು ಸೋಕ್ ಮಾಡಬೇಕು. ಅಂದರೆ ಉಗುರು ಬೆಚ್ಚಗಂತ ಹೇಳ್ತಾರಲ್ಲ, ಜಾಸ್ತಿ ಬಿಸಿ ಇರಬಾರ್ದು, ಸ್ವಲ್ಪ ಬಿಸಿ ಇರೋ ನೀರಲ್ಲಿ ನಾವು ಇದನ್ನು ಸೋಕ್ ಮಾಡೋದಾದರೆ ಬೇಗನೆ ಇದು ಸೋಕ್ ಆಗುತ್ತೆ. ಸೋಕ್ ಆದ್ರ ಮೇಲೆ ಎಲ್ಲವನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಅದ್ರ ಜೊತೆಲಿ ನಾನು ಸ್ವಲ್ಪ ಅನ್ನ ಮತ್ತು ತೆಂಗಿನಕಾಯಿ ನೀರನ್ನು ಫರ್ಮೆಂಟೇಷನ್ ಮಾಡಿ ಅದನ್ನು ಹಾಕ್ತೀನಿ. ನಾವು ತೆಂಗಿನಕಾಯಿಯನ್ನು ಒಡೆಯುವಾಗ ಅದರ ನೀರನ್ನು ತೆಗೆದಿಟ್ಟು ಅದರೊಳಗೆ ಸ್ವಲ್ಪ ಸಕ್ಕರೆ ಹಾಕಿ ಈ ಬ್ಯಾಟರ್ಗೆ ಸೇರಿಸೋದಾದರೆ ನಮ್ಮ ದೋಸೆ ಆಗಲಿ ಇಡ್ಲಿ ಆಗಲಿ ಒಳ್ಳೆ ಸಾಫ್ಟ್ ಆಗಿ ಬರುತ್ತೆ. ಮತ್ತು ಅವಶ್ಯವಿದ್ದಷ್ಟು ಉಪ್ಪನ್ನು ಕೂಡ ಸೇರಿಸಿ ನಾನು ಇದನ್ನು ಗ್ರೈಂಡ್ ಮಾಡಿ ರಾತ್ರಿ ಫುಲ್ ಇಟ್ಟಿದ್ದೀನಿ. ಆಮೇಲೆ ಬೆಳಿಗ್ಗೆ ನಾವು ತೆಗೆದು ಇದರಿಂದ ಇಡ್ಲಿ ಆಗಲಿ ದೋಸೆ ಆಗಲಿ ಮಾಡಿದರೆ ಒಳ್ಳೆ ಸಾಫ್ಟ್ ಆಗಿರುತ್ತೆ.